ನಂದಾಯ್ತು, 10 ದಿವಸ ಶೂಟಿಂಗ್ ನಂದಾಯ್ತು. ರೈತ ನಾಯಕ ಅಂದರೆ ಅದು ಒಬ್ಬ ಅಲ್ಲಿ ಒಂದಿಬ್ಬರು 3 ಜನ ಪೊಲೀಸ್ ಫೈರಲ್ಲಿ ಸಾಯ್ತಾರೆ. ಆಧಾರವಾಗಿ ಇಟ್ಕೊಂಡು ಅಂದರೆ ನೀರಾವರಿ ಹೋರಾಟ ಸಮಗ್ರವಾಗಿ ಆಗಬೇಕು ಕರ್ನಾಟಕದಲ್ಲಿ ಅನ್ನೋದು ನನ್ನ ಉದ್ದೇಶ. ಅದನ್ನ ಇಟ್ಕೊಂಡು ಕೃಷ್ಣಾ ಮೇಲ್ದಂಡೆ ಯೋಜನೆದ್ದು ಏನಾದರೂ ಒಟ್ಟಾರೆ ಕರ್ನಾಟಕದ ನೀರಾವರಿ ಸಮಗ್ರವಾಗಿ ಆದರೆ ಜನ ಗುಳೆ ಹೋಗೋದು ತಪ್ಪುತ್ತಿರೋದು. ಕರ್ನಾಟಕ ಭಾಳ ಮಂದಿ ನಮ್ಮ ಕಡೆ ಬರ್ತಾರೆ. ನಾನು ಅದನ್ನ ನೋಡ್ತಾನೆ ಇದೆ ಯಾವಾಗಲೂ. ನಮ್ಮ ಕಡೆ ಇಷ್ಟು ಜನ ಬರ್ತಾರೆ. ಆ್ಯಕ್ಚುಲಿ ನನ್ನ ತಾಲೂಕಿನ ಒಂದು 8,000 ಜನ ಇದ್ದಾರೆ ಇಲ್ಲಿಯವರು. ಇರಾಕ್ಗೆಲ್ಲ ಹೋಗಿ ಯುದ್ಧ ಮಾಡ್ತಾರೆ. ಅಂತ ಇದ್ದೀವಿ ನಾವು. ಸಮಾಜ ಹಿಂದುಳಿದಿದೆ, ಯಾಕೆ ಏನು ಅಂತೇಳಿ ಅದೆಲ್ಲ ಭಾಳ ಕಂಟೆಂಟ್ಸ್ ಇದೆ. ಸುಮ್ಮನೆ ಮಾಡಿ ಬಸ್ ಇದೆ ಸರ್, ಡೈರೆಕ್ಟ್ ಬಸ್ಸೇ ಇದೆ ಸರ್. ಹೌದು, ಗೊತ್ತು ನನಗೆ. ನಾನು ಭಾಳ ಸ್ಟಡಿ ಮಾಡಿದ್ದೀನಿ. ಅಲ್ಲಿಗೆ ಡೈರೆಕ್ಟ್ ಬಸ್ ಇದೆ. ಈಗ ಮಂಗಳೂರಿಂದ ಮೊನ್ನೆ ಒಬ್ಬರು ಆರ್ಟಿಸ್ಟ್ ಬಂದರು. ಸೀದಾ ನಾನು ಹೀಗೆ ಬಾದಾಮಿ. ಸರ್, ಈಗ ನಾನು ಹೇಳೋದು ಇಲ್ಲಿ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ಸರಿಯಾಗಿ ಬರೀ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡಿದ್ದೀವಿ. ಅಭಿವೃದ್ಧಿ ಆಗಬೇಕಾಗಿತ್ತು. ಕರ್ನಾಟಕಕ್ಕೆ ದೊಡ್ಡ ಇತಿಹಾಸ ನೋಡಿ. ನಿಮಗೆ ಕರ್ನಾಟಕ ತಮಿಳ್ನಾಡು ಬಿಡಿ, ತಮಿಳ್ನಾಡು ಅವ್ರಿಗೂ ಭಾಳ ವರ್ಷಗಳಿಂದ ನಮಗೂ ಟೆಂಪಲ್ ಕಾಂಪ್ಲೆಕ್ಸ್ ಇದೆಯಲ್ಲ, 9 ಟೆಂಪಲ್ಗಳಿದ್ದಾವೆ ಸರ್. ಅಂಥದ್ದು 100 ಇದೆ. ಈಗ ಆ್ಯಕ್ಚುಲಿ ಹುಡುಕ್ತಾ ಹೋದರೆ ಗುಜರಾತಲ್ಲಿ ಇವ್ರದೇ, ಇದು ಬಾಂಬೆನಲ್ಲಿ ಎಲ್ಲರೂ ಇವ್ರದ್ದು ಕಡೆ ಜಾಸ್ತಿ ಇದ್ರು. ಇದೊಂದು ಕೇಂದ್ರ ಸ್ಥಾನ. ಅಂಥ ಮಹಾ ಸಾಮ್ರಾಜ್ಯದ ನೆರಳಲ್ಲಿ ಇನ್ನೂ ಕತ್ಲೆ ಇದೆ ಅನ್ನೋದು ನಾನು ಆ ಲಿಂಕ್ ಇಟ್ಕೊಂಡು ನಾನು ಅದನ್ನೆರಡೂ ಕಾಂಬಿನೇಷನ್ ಮಾಡ್ಕೊಂಡು ಮಾಡ್ತೀನಿ.